ಕೇವಲ ತಂತ್ರ ಪ್ರತಿತಂತ್ರಕ್ಕಷ್ಟೇ ಸೀಮಿತವಾಗ್ತಿಲ್ಲ. ಈ ಒಂದು ಬದಲಾವಣೆ ವಿಚಾರ ಅಥವಾ ಮುಖ್ಯಮಂತ್ರಿ ವಿಚಾರ ಏನಿದೆ, ಕಾಂಗ್ರೆಸ್ ಮನೆಯ ಬೆಳವಣಿಗೆಗಳು ಈಗ ಮಾತಿಗೂ ಕೂಡ ತಿರುಗ್ತಾ ಇದೆ. ಅನೇಕ ನಾಯಕರು ನಿರಂತರವಾಗಿ ಮಾತಾಡ್ತಾ ಇರೋದನ್ನು ನೀವು ನೋಡ್ತಾ ಇದ್ದೀರಾ. ಒಂದು ಕಡೆಗೆ DKಯ ಬೆಂಬಲಿಗರು ನಮ್ಮ ಸಾಹೇಬರ ಮುಂದಿನ 15 ದಿನದಲ್ಲಿ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಸಿದ್ದರಾಮಯ್ಯ ಬೆಂಬಲಿಗರೇ ಯಾಕೋ ಸಿದ್ದರಾಮಯ್ಯನವರು ಮೊದಲ ಥರ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಇದರ ನಡುವೆ ಪೊಲಿಟಿಕಲ್ ಪಂಡಿತ ಅಂತ ಕಬೀರ್ ಕೂಡ ಸಾಕಷ್ಟು ಅನಾಲಿಸಿಸನ್ನು ಮಾಡಿದ್ದಾರೆ. ಹಾಗಾದರೆ ನಿಜವಾದಂಥ ಸ್ಟೋರಿ ಏನಿದೆ ನೋಡೋಣ ಬನ್ನಿ. ದೆಹಲಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಬಣ ಅಹಿಂದ ದಾಳ ಉರುಳಿಸಿದೆ. ಸಿಎಂ ಸಿದ್ದರಾಮಯ್ಯ ಅವರ ಕುರ್ಚಿ ಅದೆಷ್ಟು ಮಟ್ಟಿಗೆ ಬಲಪಡಿಸಬೇಕು ಅಷ್ಟೂ ಪ್ರಯತ್ನವನ್ನು ಮಾಡ್ತಿದೆ. ಆದರೆ DCM DK ಶಿವಕುಮಾರ್ ಆಪ್ತರು ಮಾತ್ರ ಮುಂದೆ ಬರೋ ಮೇ ತಿಂಗಳಿಗೆ ಸಿಹಿ ಸುದ್ದಿ ಸಿಗೋ ವಿಶ್ವಾಸವನ್ನ ಗಟ್ಟಿ ಮಾಡಿಕೊಳ್ತಿದ್ದಾರೆ. ಮುಂದಿನ ಮೇ ತಿಂಗಳು 2 ಕಾರಣಕ್ಕೆ ಕೈಪಡೆಗೆ ವಿಶೇಷ. ಒಂದು, ರಾಜ್ಯ ಸರ್ಕಾರಕ್ಕೆ 3 ವರ್ಷ ತುಂಬುತ್ತೆ. ಹಾಗೆಯೇ DCM DK ಶಿವಕುಮಾರ್ ಅವರಿಗೆ ಹುಟ್ಟುಹಬ್ಬದ ಸಂಭ್ರಮ. ಹೀಗಾಗಿ ಬರ್ತ್ಡೇ ದಿನವೇ ಹೈಕಮಾಂಡ್ ಪಟ್ಟ ಅನ್ನೋ ದೊಡ್ಡ ಕಾಣಿಕೆಯನ್ನ ಬಂಡೆಗೆ ಕೊಡುತ್ತೆ ಅನ್ನೋ ವಿಶ್ವಾಸದಲ್ಲಿ DK ಬೆಂಬಲಿಗರಿದ್ದಾರೆ. ಈ ಬಗ್ಗೆ TV9 ಜೊತೆಗೆ ಮಾತನಾಡಿರೋ ಶಾಸಕ ಇಕ್ಬಾಲ್ ಹುಸೇನ್ ಮೇ 15ರೊಳಗೆ DKಗೆ ಅಧಿಕಾರ ಸಿಗುತ್ತೆ ಎಂದಿದ್ದಾರೆ. ಆದ್ರೆ ರಾಘವೇಂದ್ರ ಹಿಟ್ನಾಳ್ ಮಾತ್ರ ಸಿಎಂ ಕುರ್ಚಿ ಖಾಲಿ ಇಲ್ಲ ಅಂತಿದ್ದಾರೆ. ಕಾಲ ಬಹಳ ಸನ್ನಿಹಿತ, ಬಹಳ ಬೇಗ ಕಾಲ ಕೂಡು ಬರ್ತಾ ಇದೆ. ಅವ್ರಿಗೆ ಅಧಿಕಾರ ಸಿಕ್ಕುವಂತ ಎಲ್ಲ ಲಕ್ಷಣಗಳು ಈಗೆಲ್ಲ ಕಾಣ್ತಾ ಇದೆ. ಮೇ 15ರೊಳಗಡೆ ಅವ್ರಿಗೆ ಅಧಿಕಾರ ಸಿಕ್ಕುತ್ತೆ ಅಂತ ಹೇಳಿ ನಾವೆಲ್ಲರೂ ಕೂಡ ಒಂದು ಆಸೆ ಅಭಿಲಾಷೆಯನ್ನು ಇಟ್ಕೊಂಡಿದ್ದೇವೆ. ಕೇಂದ್ರದ ನಾಯಕರು ಇದನ್ನು ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಈಗಂತೂ ಸದ್ಯ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯ ಸಾಹೇಬ್ರವ್ರು ಇದ್ದಾರೆ. ಇದನ್ನು ದಯಮಾಡಿ ಅವರು ಏನು ತೀರ್ಮಾನ ತೆಗೆದುಕೊಳ್ತಾರೆ ಅದು ನಡೀತಾ ಇದೆ. ನಮಗೆ ಯಾವುದೂ ಮಾಹಿತಿ ಇಲ್ಲ, ಅವ್ರಿಗೆ ಏನು ಮಾಹಿತಿ ಇದೆಯೋ ನನಗೆ ಗೊತ್ತಿಲ್ಲ. ನಾವೆಲ್ಲ ಕೂಡ ಇಲ್ಲಿ ಗುಂಪುಗಳನ್ನು ಮಾಡೋದು ಬೇಡ. ಇರ್ತಕ್ಕಂಥ 138 ಜನ ಕೂಡ ಒಂದೇ ಗುಂಪಿನವರು. DK ಬಣದ ನಾಯಕರಷ್ಟೇ ಅಲ್ಲ, ಹಲವು ಸಮುದಾಯಗಳು DK ಪರ ಬ್ಯಾಟ್ ಬೀಸ್ತಾ ಇವೆ. ಬೆಂಗಳೂರಿನಲ್ಲಿ ನಡೆದಿದ್ದ ವಿಶ್ವಕರ್ಮ ಸಮಾವೇಶದಲ್ಲಿ DK ಸಿಎಂ ಆಗಬೇಕು ಎಂಬ ಕೂಗು ಕೇಳಿ ಬಂದಿದೆ. ಯಾರು ಏನೇ ಹೇಳಿದ್ರು ಹಿರಿಯ ಸಚಿವರು ಮಾತ್ರ ಹೈಕಮಾಂಡ್ ಗೊಂದಲ ಬಗೆಹರಿಸುತ್ತೆ ಅಂತ ವಿಶ್ವಾಸ ಹೊರಹಾಕಿದ್ದಾರೆ. ರಾಜ್ಯ ಕುರ್ಚಿ ಚರ್ಚೆ ದೆಹಲಿಯಲ್ಲಿಯೇ ತೀರ್ಮಾನ ಆಗಲಿದೆ, ಸದ್ಯದಲ್ಲಿಯೇ ಹೊರಬರುತ್ತೆ ಎನ್ನುತ್ತಲೇ ಸ್ಪಷ್ಟ ಪ್ರತಿಕ್ರಿಯೆ ಕೊಡಲು ನಿರಾಕರಿಸುತ್ತಿದ್ದಾರೆ. ಎಲ್ಲದಕ್ಕೂ ಆದಷ್ಟು ಶೀಘ್ರವಾಗಿ ನಮ್ಮ ಹೈಕಮಾಂಡ್ನವರು ಉತ್ತರವನ್ನು ಕೊಡ್ತಾರೆ. ಅದು ಹೇಳಿದ್ವಲ್ಲ, ನಾವು ಇದ್ರ ಬಗ್ಗೆ ನಾನಂತೂ ವೈಯಕ್ತಿಕವಾಗಿ ಇದ್ರ ಬಗ್ಗೆ ವಿಚಾರ ಮಾತನಾಡಕ್ಕೆ ಹೋಗಿದ್ರೆ ಅಂತ ಹೇಳಿದ್ದೀನಿ. ಕಾಂಗ್ರೆಸ್ನಲ್ಲಿನ ಈ ಎಲ್ಲಾ ಬೆಳವಣಿಗೆ ಬಿಜೆಪಿ ನಾಯಕರಿಗೆ ಆಹಾರವಾಗಿ ಸಿಗ್ತಿದೆ. ವಿಪಕ್ಷ ನಾಯಕ ಆರ್ ಅಶೋಕ್ ರಾಜ್ಯ ಸರ್ಕಾರ ದೆಹಲಿಗೆ ಶಿಫ್ಟ್ ಆಗಿದೆ ಅಂತ ವ್ಯಂಗ್ಯವಾಡಿದ್ದಾರೆ. ಮತ್ತೊಂದು ಕಡೆ ಬಿಜೆಪಿ ಸಂಸದ ಗೋವಿಂದ ಕಾರಜೋಳ ಸಿದ್ದರಾಮಯ್ಯರನ್ನ 15 ದಿನದ ಸುಲ್ತಾನ್ ಅಂತ ಕರೆದಿದ್ದಾರೆ. ಇರೋ ಅಂತ 2 ವರ್ಷ ಅದನ್ನ ಡೆಲ್ಲಿಯಲ್ಲಿ ಕಳೀತಾ ಇದ್ದಾರೆ. ಈಗಾಗಲೇ ಎಲ್ಲ MLAಗಳು ಡೆಲ್ಲಿ ಟೂರ್ ಮಾಡಿ ಒಂದು ಕಡೆ ಸಿದ್ದರಾಮಯ್ಯನ ಇಳಿಸೋವಂಥ ಒಂದು ಗ್ಯಾಂಗು ಡೆಲ್ಲಿಗೆ ಹೋಗ್ತಾ ಇದೆ. ಇನ್ನೊಂದು ಕಡೆ DK ಶಿವಕುಮಾರ್ನ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನದಿಂದ ಇಳಿಸುವಂಥದ್ದಕ್ಕೆ ಇನ್ನೊಂದು ಟೀಮ್ 40 ಜನ ಮತ್ತೆ ಹೋಗ್ತೀರಿ ಅಂತ ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯನವ್ರನ್ನ 15 ದಿವಸದಾಗ ಬದಲಾವಣೆ ಮಾಡಿ DK ಶಿವಕುಮಾರ್ ಅವ್ರನ್ನೇ ಮುಖ್ಯಮಂತ್ರಿ ಮಾಡಬೇಕು ಅಂಥೇಳಿ ಪ್ರಯತ್ನ ನಡೆದಿದೆ ಅಂತಕ್ಕಂಥ ಮಾತಿದೆ. ಸಿದ್ದರಾಮಯ್ಯನವರು 15 ದಿವಸದ ಸುಲ್ತಾನ್ರು. ಕಾಂಗ್ರೆಸ್ ನಾಯಕರಿಂದ ಬರ್ತಾ ಇರೋ ಪ್ರತಿ ಹೇಳಿಕೆಯನ್ನ ಗಮನಿಸ್ತಿದ್ರೆ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ಸ್ಪಷ್ಟ. ಈ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಹಾಗೂ DCM DK ಶಿವಕುಮಾರ್ ಒಟ್ಟಾಗಿ ಕಾಣಿಸಿಕೊಂಡಿದ್ದಾರೆ. ವಿಧಾನಸೌಧಕ್ಕೆ ಒಂದೇ ಕಾರ್ನಲ್ಲಿ ಆಗಮಿಸಿದ್ರು. ದೆಹಲಿಯಲ್ಲಿ ಪಟ್ಟದಾಟದ ಮಧ್ಯೆ ಒಗ್ಗಟ್ಟಿನ ಮಂತ್ರ ಕೂಡ ಜಪಿಸಿದಂತಾಯ್ತು. ಬ್ಯೂರೋ ರಿಪೋರ್ಟ್ TV9.